ಹಾಯ್ ರೀ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡ್ರಿ. ಯಾಕಂದರೆ ಇವತ್ತು ಬೆಳಗ್ಗೆನೇ ಲಾಗ್ ಚಾಲು ಮಾಡೀನಿ ರೀ. 5ಕ್ಕೆ ಎದ್ದೀನಿ. ಹಂಗೆ ಪಟ ಕೆಲಸ ಮಾಡ್ಕೊಂಡು ಒಂದು ಕೋನ್ಸೆ ಕುರುಡಿಗೆ ಮಾಡಿದ್ರಾತಂತೇಳಿ ಜಲ್ದಿ ಎದ್ದೀನಿ ನೋಡ್ರಿ. ಇವು ಪಿಕೋ ಹಾಕ್ಬೇಕಂದು ನೀನು ಸಂಜೆ ಮುಂದೆ ತೆಗೆದೀನಿ ರೀ, ಆಲಿಲ್ಲ ರೀ. ನೋಡೋಣ ರೀ ಇವತ್ತು ಹಾಕೋದಾರ ಹಾಕ್ತೀನಿ ನೋಡ್ರಿ. ಇವತ್ತೇನು ಹಾಕೋದಾಗುತ್ತಿಲ್ಲ ರೀ ಅವನ್ನ ನೋಡ್ರಿ. ಇಲ್ಲೇ ನಾ ಬಿಸಿ ಇದು ಐತ್ರಿ, ನಾವು ಸ್ವಲ್ಪ ಮಬ್ಬು ಐತ್ರಿ. ಇಷ್ಟು ಬಾಂಡೆ ಎಲ್ಲ ಬಟ್ಟೆ ಪಟ್ಟಿ ಮಡಿಚಿ ಮತ್ತು ಆಮೇಲೆ ಸಿಗ್ತೀನಿ ನೋಡ್ರಿ ನಿಮಗೆ. ನೋಡ್ರಿ ಎಲ್ಲ ಬಟ್ಟೆ ಮಡಿಚಿ ಎಲ್ಲ ಮಾಡಿ ಒಂದು ಸ್ವಲ್ಪ ಸಾರಿತ್ತು ಕಸಕ್ಕೆ ಇಟ್ಟೀನಿ ರೀ. ಎಲ್ಲ ಕಸ ಗುಡ್ಸೀನಿ, ಬೆಳಕು ಬಿದ್ದೈತೆ ನೋಡ್ರಿ. ಇವಾಗ ಅಕ್ಕಿ ನೆನಕ್ಕೀನಿ ರೀ. ಅಕ್ಕಿ ಮಿಕ್ಸರ್ಗೆ ಹಾಕ್ಬೇಕ್ರಿ. ಅದನ್ನ ಕುರುಡಿ ಮಾಡೋಕೆ ಮಿಕ್ಸರ್ಗೆ ಹಾಕ್ಕೊಂಡು ಆಮೇಲೆ ಕುರುಡಿ ಮಾಡ್ಬೇಕ್ರಿ. ಇದನ್ನು ನಾನು ಹಸಿ ಹಿಟ್ಟಿನಾಗ ಮಳ್ಳಸ್ಕೇರಿ ಕುರುಡಿ ಮಾಡ್ತೀನಿ ನೋಡ್ರಿ. ಅಕ್ಕಿನ ಕುರುಡಿ ಮಾಡ್ಬೇಕ್ರಿ. ಇನ್ನು ರೊಟ್ಟಿ ಮಾಡಬೇಕು, ಇನ್ನು ಕೆಲಸ ಭಾಳ ಐತ್ರಿ. ಹಿಂಗೆ ನೋಡ್ರಿ, ನಾ ಅಷ್ಟು ಮುಸುರೆ ಅದಾವು. ಮುಸುರೇನು ಭಾಳ ಇಲ್ಲರಿ, ನಿಮ್ಮ ಮುಸುರೇನು ಇಲ್ಲ. ಕಸ ಗುಡಿಸಿ ಇನ್ನೂ ತುಂಬ್ಕೊಂಡಿಲ್ಲ ರೀ ಅದನ್ನು. ಬರೀ ಇವಾಗ ನೀರು ಕಸಕ್ಕೆ ಇಡ್ತೀನಿ ರೀ. ಸಾರು ಕಾದಿಂದ ಸಾಂಬಾರು ಐತ್ರಿ, ಅನ್ನ ಮಾಡ್ತೀನಿ, ರೊಟ್ಟಿ ಮಾಡ್ತೀನಿ ರೀ. ಸಾಂಬಾರು ಐತಿ, ಶೇಂಗಾ ಸಾಂಬಾರು ನಿನ್ನಿದು ಚಲೋ ಐತ್ರಿ. ಎಲ್ಲ ಕಸ ಗುಡ್ಸೀನಿ ನೋಡ್ರಿ. ಎಲ್ಲ ಮುಗ್ದೈತೆ ಕೆಲಸ. ಇವಾಗೆಲ್ಲ ಕಸ ಗುಡ್ಸೀನಿ, ಸೀರೆ ಹಂಗೆ ಇಟ್ಟೀನಿ ರೀ. ನೋಡ್ರಿ ಫ್ರೆಂಡ್ಸ, ನಂದು ಜಾಕ್ ಆಯ್ತು. ಇವತ್ತು ಬೆಳಗ್ಗೆ ಜಲ್ದಿ ಎದ್ನಲ್ರಿ, ಅದಕ್ಕೆ ಜಲ್ದಿ ಜಾಕ್ ಆಗೈತೆ ನೋಡ್ರಿ. ಟೈಮ್ ಬಂದು 7:30 ಆಗೈತೆ. ಪೂಜೆನ ಆಯ್ತು, ಜಾಕನ ಆಯ್ತು. ಇವಾಗ ರೊಟ್ಟಿ ಮಾಡಬೇಕು. ಇಬ್ಬರದು ಶ್ರಾವಣ ಕುಮಾರ್ ದಿನ ಜಾಕ್ ಇಲ್ರಿ, ಅವ್ರದ್ದು ಜಾಕ ಮಾಡಿಸ್ಕೊಂಡು ರೊಟ್ಟಿ ಮಾಡಿ ಮತ್ತು ಅದನ್ನು ಅಕ್ಕಿ ಮಿಕ್ಸರ್ಗೆ ಹಾಕ್ಕೋಬೇಕು ಕುರುಡಿ ಮಾಡೋಕೆ. ನೋಡ್ತೀನಿ ರೀ, ಮತ್ತೆ ಸಿಗ್ತೀನಿ ನೋಡ್ರಿ. ಬರ್ರಿ ಫ್ರೆಂಡ್ಸ. ನಾವು ಹೋಗಿ ಇಲ್ಲಿ ಮನೆ ಮಗ್ಲ ಮಂಟಿಯರ್ ನಾವು ಹೋಗಿ ಓಟ್ ಹಾಕಿ ಬಂದ್ವಿ. ನಾವು ಓಟ್ ಹಾಕಿ ಬಂದಿದ್ದು ವಿಡಿಯೋ ಮಾಡ್ಕೊಂಡಿನಿ. ಅವ್ರ ಕೈ ಜೋಡಿಸಿದ್ರು ನೋಡ್ರಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತೀರಿ. ಎಲ್ಲರೂ ಒಳ್ಳೆ ಕಮೆಂಟ್ ಹಾಕಾಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಯಾಕಂದ್ರೆ ಎಲ್ಲ ಕೆಲಸ ನಾನೇ ಒಬ್ಬಾಕೆ ಮಾಡ್ಕೋತಾನೆ ಅಷ್ಟು ಮೇಂಟೈನ್ ಮಾಡ್ಕೋತಾನೆ. ಮತ್ತು ಯೂಟ್ಯೂಬ್ ಚಾನಲ್ ಮೇಂಟೈನ್ ಮಾಡ್ತೀನಿ. ಅಂದ್ರೆ ಟೈಲರಿಂಗ್ ರೀ, ಬಟ್ಟೆ ಶಾಪು ಮತ್ತೆಲ್ಲ ಬಟ್ಟೆ ಬಂದರೂ ಕೊಡ್ಬೇಕು ರೀ. ಈಗ ನೋಡ್ರಿ, ಎಲ್ಲ ಬಟ್ಟೆ ಖಾಲಿ ಆಗ್ಯಾವ್ರಿ. ಎಲ್ಲ ಥರ ಈಗ ಉದ್ರಿನಿ ಒಂದು 16,000 ನೋಡ್ರಿ. ಎಲ್ಲ ಬಟ್ಟೆ ಖಾಲಿ ಆಗ್ಯಾವು. ಬಟ್ಟೆ ತರಕ್ಕೆ ಹೋಗ್ಬೇಕು ರೀ. ಒಬ್ಬಾಕೆ ಹುಡುಗರು ತೊಗೊಂಡು ಏನು ಹೋಗೋದು ಅನ್ನೋದು ಬೇಸರ ಬಿಡೋದ್ರಿ. ಬಟ್ಟೆಗೆ ಒಂದು ಗಿರೇಕ್ ಬಂದು ಒಳ್ಳೆ ಹೊಂಟವ್ರಿ. ಇವಾಗ ಏನೈತೆ ರೀ, ಮತ್ತು ಬಟ್ಟೆದು 16,000 ರೂಪಾಯಿ ಉದ್ರಿ ಆಗೈತೆ ರೀ ಫ್ರೆಂಡ್ಸ. 16,000 ಉದ್ರಿ ಆಗೈತಿ. ಈಗ ಅದು ಇಷ್ಟು ವಸೂಲು ಮಾಡ್ಕೊಂಡು ಕೂಡ್ಬೇಕಂದ್ರೆ ವಜ್ಜೆ ಐತೆ ನೋಡ್ರಿ. ಅದಕ್ಕೆ ನೋಡ್ತೀನಿ ರೀ, ವಿಚಾರ ಮಾಡಾಕತ್ತೀನಿ. ಅದು 16,000 ರೂಪಾಯಿ ಉದ್ರಿ ಕೊಟ್ಟಿದ್ದು ಇಸ್ಕೊಂಡು ಆಮೇಲೆ ತಂದ್ರೆ ಅದು ಬಟ್ಟೆ ನಿಧಾನಕ್ಕೆ. ಶಿವರಾತ್ರಿ ತಂದಿದ್ದು ನೋಡ್ರಿ, ಖಾಲಿ ಆದವು. ಶಿವರಾತ್ರಿ, ಉಗಾದಿ, ಅತ್ತಂಗರ ಮಷಿನ್ ನಾಳೆಗೆ ಐತ್ರಿ. 2 ತಿಂಗಳದಾಗ ಖಾಲಿ ಆದವು ರೀ ಬಟ್ಟೆ. ಗಂಟು ಕೂಡೈತ್ರಿ. ಆದ್ರೆ 16,000 ರೂಪಾಯಿ ಕೂಡ್ತಂದ್ರೆ ಬಟ್ಟೆ ತರಕ್ಕೆ ಮಾಲ್ ತರಕ್ಕೆ ಈಜಿ ಆಗುತ್ತೆ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಹೇಗಿರ್ತಂತ ನಿಮಗೂ ಶೇರ್ ಮಾಡ್ತೀನಿ ನೋಡ್ರಿ. ನೋಡ್ರಿ, ನಾನು ಕುರುಡಿಗೆ ಬಂದು ಓಟ್ ಹಾಕಿ ಬಂದು ಅಲ್ಲಿಗೆ ಮಿಕ್ಸರ್ಗೆ ಹಾಕಿ ಕುರುಡಿಗೆ ಮಾಡಿ ಕುರುಡಿಗೆ ಹಾಕಿ ಬಂದೀನಿ ರೀ. ಹಾಕಿ ಬಂದು ಸ್ವಲ್ಪ ಒಗ್ಯಾನ ಬಾಂಡೆ ಎಲ್ಲ ಮಾಡ್ಕೊಂಡು ಬಟ್ಟೆ ಹೊಲಿಯಾಕತ್ತೀನಿ ನೋಡ್ರಿ. ಪಿಕೋ ಹಾಕಾಕತ್ತೀನಿ. ಸಂಜೆ 4-5 ಬಂದಿದ್ರು ಟೈಮ್. ಇವಾಗ ಮತ್ತೆ ಲಾಗ್ ಚಾಲು ಮಾಡಿ ನೋಡ್ರಿ. ಅಷ್ಟು ಸೀರೆ ಪಿಕೋ ಹಾಕ್ಬೇಕ್ರಿ. ಒಂದು 10-15 ಸೀರೆ ಇದಾವೆ ರೀ. ಅಷ್ಟು ಪಿಕೋ ಹಾಕಿ ಅಷ್ಟು ಎತ್ತಿಡ್ಬೇಕ್ರಿ. ಎಲ್ಲನ ಕಸ ಗುಡಿಸ್ಬೇಕು. ಇವತ್ತು ಮುನ್ಗಕ್ಕೆ ಬಂದೈತೆ ಟೈಮು. ಸಂಜೆಗೆ ನೋಡ್ತೀನಿ ರೀ, ಅಡುಗೆ ಮಾಡಬೇಕು. ಒಲೆ ಮ್ಯಾಗ ಮಾಡ್ಬೇಕಲ್ರಿ, ಗ್ಯಾಸ್ ಒಂದು ಆಗೈತೆ. ತುಂಬ್ಕೊಂಬರಕ್ಕೆ ಹೋಗೋರು ಒಂದು ಅನುಕೂಲ ಇಲ್ಲರಿ. ಏನು ಮಾಡಬೇಕು, ಎಲ್ಲ ಒಟ್ಟು ಕಷ್ಟನೇ ಐತೆ ನೋಡ್ರಿ. ಇಷ್ಟು ಬಡ ಪಿಕೋ ಹಾಕೋತೀನಿ ರೀ. ಬಡ ಎತ್ತಿಟ್ಟು ಉಟ್ಟು ಮಡಿಚಿಡ್ಬೇಕಲ್ರಿ. ಪಿಕೋ ಮಿಷನ್ ಜೋಡಿಸಿದ್ದೀನಿ ರೀ. ಅದಕ್ಕೆ ಹಾಕಾಕತ್ತೀನಿ ರೀ. ಏನೂ ಹೊಲ್ದಿಲ್ಲ ನೋಡ್ರಿ. ಅಷ್ಟೇ ಪಿಕೋ ಹಾಕಿದಷ್ಟೇ ನೋಡ್ರಿ. ಯಾಕಂದ್ರೆ ಕುರುಡಿಗೆ ಹಾಕಿ ಬಿಸಿಲು ಹತ್ತಿ ಬಿಡ್ತ್ರಿ. ಒಂದಿಷ್ಟು ನಿಂತು ಬಾಂಡೆ ತಿಕ್ಕೊಂಡು ಪಿಕೋ ಎಲ್ಲ ಒಟ್ಟು ಮಾಡ್ಕೊಂಡು ಇವಾಗ ಪಿಕೋ ಹಾಕಾಕತ್ತೀನಿ ನೋಡ್ರಿ. ಅದು ಒಂದು ಯಾಕೆ ಇದು ಎಡಕತ್ತೈತ್ರಿ ನೋಡ್ರಿ. ಅದು ಹುಚ್ಚೈತಿ ಕ್ಯಾಪು ಬಿಗಿಬೇಕ್ರಿ. ಅದು ಬಿಗಿದಿಲ್ಲ. ಇನ್ನೊಂದು 2 ಅದಾವೆ ರೀ. ಉಟ್ಟು ಮಡಿಚಿಡ್ಬೇಕು. ಇನ್ನೊಂದು 2-3 ಇಷ್ಟ ಅದಾವೆ ರೀ ಸೀರೆಗಳು. ಅದು 1-2 ಹಾಕೊಂಡು ಮಡಿಚಿಡ್ಬೇಕು ನೋಡ್ರಿ. ಪಿಕೋ ಹಾಕಕ್ಕೆ ಮಾತ್ರ ನನಗೆ ತುಂಬಾ ಇಷ್ಟ ನೋಡ್ರಿ. ಯಾಕಂದ್ರೆ ಪಿಕೋ ಅಂದ್ರೆ ಮಸ್ತ್ ಹಾಕಕ್ಕೆ ಇಷ್ಟ ರೀ. ಇಷ್ಟು ಸೀರೆ ನೋಡ್ರಿ, ಇಷ್ಟು ಮಡಿಚ್ಬೇಕ್ರಿ. ಇವಾಗ ಶ್ರಾವಣಿ ಒಂದು ಏನೋ ಮಾಡಾಕತ್ತಿಲ್ರಿ ನೋಡ್ರಿ. ಮನೆ ಎಲ್ಲ ಎಷ್ಟು ಹೊಲಸಾಗೈತೆ. ಇಲ್ಲೇ ಮಡ್ಚಾಕತ್ತೀನಿ ನೋಡ್ರಿ. ಇಷ್ಟು ಸೀರೆ ಮಡಿಚಿಡ್ತೀನಿ ರೀ. ಮಡಿಚಿ ಮ್ಯಾಕಿಟ್ಟು ಕಸ ಗುಡಿಸ್ತೀನಿ. ಯಾಕಂದ್ರೆ ಹೊತ್ತ ಮುನಿಕ್ ನೋಡ್ರಿ. ಇದು ಮಾಡೋದ್ರಾಗನೇ
ನೋಡ್ತೀನಿ ರೀ ಉಣ್ಣಾಕ ಏನೈತಿ ಒಂದಿಷ್ಟು ಚಪಾತಿ ಅದಾವ್ರಿ ಚಕೋಲಿ ಮಾಡ್ಕೇರಿ ತುಪ್ಪ ಹಾಕಿ ಉಣ್ತಾವ್ರಿ ಮಕ್ಳು. ನಾನು ಅದನ್ನೇ ಉಂಡ್ಬಿಡ್ತೀನಿ ರೀ. ಮತ್ತೆ ಇಲ್ಲಿ ರೊಟ್ಟಿ ಪಲ್ಯ ಮಾಡ್ಕೊತ ಕುಂದ್ರಲಿ ಇವಾಗ ತುಂಬ ಭಾಳ ಆಗೈತೆ ರೀ. 7:30 8 ಬಂದೈತೆ ನೋಡ್ರಿ. ಇಷ್ಟು ಪಿಕೋ ಹಾಕೋರಾಗ ಕೈ ಹಿಡಿತಾವ್ರಿ. ಇಷ್ಟು ನಾ ಮಡಿಚಿಟ್ಟು ಕಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚಿ 8 ಆಗತ್ತೆ ರೀ ಟೈಮ್. ನಂದು 7 ಬಂದೈತೆ ರೀ. ನಾ ಮಿಷನ್ ಜೋಡಿಸ್ಬೇಕ್ರಿ. ನಾಳೆಗೆ ಒಂದು ಅಮಾಸಿ ಕೆಲಸ ಭಾಳ ಐತೆ ನೋಡ್ರಿ. ಏನು ಮಾಡ್ತೀರಿ ಮಾಡಲೇಬೇಕಲ್ರಿ. ಮಾಡ್ಲಿಕ್ಕಂಡಲ್ರಿ ನನಗೆ ಇವತ್ತು ಒಂದು 60 ಮ್ಯಾಗ ಹೊಲಿದ್ರೆ ಒಂದಿಷ್ಟು ಸಮಾಧಾನ. ಒಂದು 50 ಹೊಲಿದ್ರೆ ಬಿಡಪ್ಪ ಒಂದು 50 ಹೊಲ್ದಿನಲ್ಲ ನಾನು ಖರ್ಚಿಗೆ ಆಗೈತೆ ಅನ್ನಂಗೆ. ಹೊಲಿಬೇಕಂದ್ರೆ ಹೊಲಿಬಾರ್ದಂತ ಹೇಳ್ಯಾರಿ ದವಾಖಾನ್ಯಾಗ. ಈಟ್ ಭಾಳ ಆಗೈತೆ ನನಗೆ. ಅದ್ರ ಸಲಾಗ ಸ್ಯಾಂಡಲ್ ಮಾಡಾಕತ್ತೀನಿ ರೀ. ರಾಟಿ ಹೊಲಿದು ಇಲ್ಲಿಕಂದ್ರೆ ನಾನು ರಾಟಿ ಹೊಲಿಯತ್ತಿದ್ದು ನೋಡ್ರಿ. ಎಲ್ಲ ಮಡಿಚಿಟ್ಟಿನಿಲ್ಲೇ 150 ರೂಪಾಯ್ದು ಅದು ನೋಡ್ರಿ. 15 ಸೀರಿದ್ದು 150 ರೂಪಾಯಿ ಆಯ್ತು. ಇಷ್ಟು ಮ್ಯಾಕ್ ಇಡ್ತೀನಿ ರೀ. ಮ್ಯಾಕ್ ಇಟ್ಟು ಕಸ ಗುಡಿಸ್ತೀನಿ ನೋಡ್ರಿ. ಇವಾಗ ಎಲ್ಲ ಕಸ ಗುಡ್ಸೀನಿ ರೀ. ನಾ ವಿಡಿಯೋ ಮಾಡಾಕತ್ತಿದ್ದೆ. ಶ್ರಾವಣಕುಮಾರ್ ಬಂದು ನಾಯಿ ಮಾಡಾಕತ್ತು ನೋಡ್ರಿ. ಒತ್ತ ಮಣಿತ್ರಿ 8 ಆಗೈತೆ ಟೈಮ್. ಎಲ್ಲ ಕಸ ಗುಡಿಸಿ ದೇವ್ರ ಮುಂದೆ ದೀಪ ಹಚ್ಚಿ ಬೀರಪ್ಪ ಹೋಗಿ ಬಂದು ಮತ್ತೆ ಲಾಗ್ ಚಾಲು ಮಾಡಿ ನೋಡ್ರಿ. ಹಂಗೆ ಅಲ್ರಿ ಕೆಲಸ ಮಾಡ್ಕೊತಾನೆ ಒಂದು ಸ್ವಲ್ಪ ಲಾಗ್ ತೊಗೊಂಡ್ರೆ ಡೈಲಿ ರೂಟೀನ್ ನಿಮ್ಗೂ ಶೇರ್ ಆಗುತ್ತೆ ನೋಡ್ರಿ. ಬರೀ ಇವಾಗ ಚಕೋಲಿ ಮಾಡ್ತೀನಿ. ಇಲ್ಲಿ ಅಡುಗೆ ಮನ್ಯಾಗ ಇದು ಇಲ್ರಿ ಬೆಳಕಿಲ್ಲ. ಇಲ್ಲಿ ದೇವ್ರ ಮನೆಯಿಂದ ಬೆಳಕು ಬೀಳುತ್ತೆ ನೋಡ್ರಿ. ಯಾಕಂದ್ರೆ ಓಡ್ರು ಕೆಟ್ಟೈತ್ರಿ. ಅದು ಅಲ್ಲೊಂದು ಐತ್ರಿ ಲೈಟ್ ಹಾಕಕ್ಕೆ ಕೆಟ್ಟೈತಿ. ಯಾರು ಮಾಡಿಸೋರ್ಲ ಒಂದೇ ಬೋರ್ಡ್ ಆಗೈತ್ರಿ. ಓಡ್ರೂ ಕೆಟ್ಟೈತಿ. ಅಡುಗೆ ಮನೆ ಬೋರ್ಡು ಕೆಟ್ಟೈತಿ. ಮಾಡಿಸ್ಬೇಕ್ರಿ ಅದನ್ನು ನೋಡ್ರಿ. ಇಲ್ಲೇ ಚಕೋಲಿ ಮಾಡಕ್ಕೆ ಒಲೆ ಮ್ಯಾಗ ನೀರಿಟ್ಟು ನೋಡ್ರಿ. ಒಂದಿಷ್ಟು ಚಕೋಲಿ ಮಾಡಿಬಿಡ್ತೀನಿ ರೀ ರಾತ್ರಿ ಊಟಕ್ಕೆ. ನೀವೇನು ಮಾಡಿದ್ರಿ ರಾತ್ರಿ ಊಟಕ್ಕೆ ಪ್ಲೀಸ್ ಕಮೆಂಟ್ ಮಾಡಿರಿ. ಇದು ರೊಟ್ಟಿ ಒಂದು ಸ್ವಲ್ಪ ಪಲ್ಯ ಮಾಡ್ಬೇಕಂದಿನಿ ರೀ. ಪಲ್ಯಕ್ಕೂ ಕಾಯಿಪಲ್ಲೆ ಏನಿಲ್ಲ ರೀ. ಅದೇ ಬ್ಯಾಳೆ ಮಾಡಿದ್ರೆ ಇಲ್ಲಿ ಕೆಸರು ಕಾಳು ಮೊನ್ನೆ ಅಲಸಂದೆ ಕಾಳು ಎತ್ತಿ ಒಗಿತಾರಲ್ರಿ. ಅಲಸಂದೆ ಕಾಳು ಇಲ್ರಿ ಖಾಲಿ ಆಗ್ಯಾವು. ಅದಕ್ಕಂತ ಅಷ್ಟು ಚಪಾತಿ ಭಾಳ ಅದಾವ ರೀ. ಅವ್ನು ಕೆಡಿಸೋದೇನು ರೀ ಕೆಡಿಸಿರೋದಕ್ಕೆ ಬರುತ್ತೆ ರೀ. ಅದಕ್ಕೆ ಸುಮ್ಮ ಬೆಲ್ಲ ಸ್ವಲ್ಪ ನೋಡಿ ಹಾಕಿ ನೋಡಿದ್ದೀನಿ ರೀ ಬೆಲ್ಲ ಆಗೈತೇನು ಅಂತೇಳಿ. ಬೆಲ್ಲ ಆಗೈತೆ ರೀ. ಸಾಕು. ಸಿಹಿ ಭಾಳ ಉಣ್ಣಲ್ರಿ ಹುಡ್ರು. ಅದ್ರ ನಮ್ಮ ಶ್ರಾವಣಕುಮಾರ್ ತಿಂತಾಳ್ರಿ. ನಮಗೆ ಮಾತ್ರ ಸಿಹಿ ಅಂದ್ರೆ ಹೋಗಲ್ರಿ. ಇವನ್ನ ಒಗ್ಗರಣೆ ಹಾಕ್ಬೇಕಂದೇನು ರೀ. ನನ್ನ ಮಕ್ಳು ಉಣ್ಣಲ್ರಿ ಇಬ್ಬರು. ಮತ್ತು ಅವ್ರು ಉಣ್ಣಲ್ಲ. ನಾನ್ಗೋಸ್ಕರ ಒಗ್ಗರಣೆ ಹಾಕೊಂಡ್ರೆ ಅವ್ರಿಗೆ ಏನು ಇದಾಗುತ್ತೆ ಅಂತೇಳಿ ಚಕೋಲಿ ತುಪ್ಪ ಉಣ್ತಾರೆ ಅವರು. ನಾ ಸುಮ್ಮ ಸಾಕೋಬೇಕು ಉಂಡ್ರೆ ಆತು. ಅವ್ರ ಮೊದಲು ಹೊಟ್ಟೆ ಉಣ್ಬೇಕಲ್ರಿ. ನಾವೇನು ಉಣ್ಲಿಕ್ಕೇನು ರೀ. ಒಗ್ಗರಣೆ ಹಾಕಿದ್ನಿ ಅಂದ್ರೆ ನನಗೆ ಇಷ್ಟ ನೋಡ್ರಿ. ಉಣ್ತಿದ್ದೆ. ಅದೇ ಚಕೋಲಿ ಉಪ್ಪಿಟ್ಟು ಹಿಂಗತ್ತೇನೆ ಮಾಡಿ ಒಗ್ಗರಣೆ ಹಾಕ್ತೀನಿ ರೀ ನಾನು. ಅವ್ರು ಉಣ್ಣಲ್ಲ. ಅವರು ನಮ್ಮ ಚಿನ್ನಿನ ಉಣ್ಣಲ್ಲ ರೀ. ನಮ್ಮ ಶ್ರಾವಣಕುಮಾರ್ ಉಣ್ಣಲ್ಲ. ನಮ್ಮ ಶ್ರಾವಣಿ ಉಣ್ಣಲ್ಲ. ಸುಮ್ಮನೆ ಹಾಕಿ ಅವ್ರು ಚಕೋಲಿ ಇಷ್ಟಪಡ್ತಾರೆ. ಬೆಲ್ಲ ತಿಂತಾರೆ ಅವರಿಬ್ಬರು. ನಾವು ಅಂತೀವ್ರಿ ಆದ್ರೆ ಕಮ್ಮಿ ನೋಡ್ರಿ. ಬೆಲ್ಲ ಭಾಳ ಹೋಗಲ್ಲ ನಮ್ಗೆ. ಅದಕ್ಕಂತ ರಸ ಒದ್ಯಾಡ್ಲಿ ಅಂತ ನಿಂತಿದ್ದೆ ನೋಡ್ರಿ. ಚಪಾತಿ ತಂಗು ಚಪಾತಿ ಮತ್ತು ಕೆಡ್ಸೋದೇನು ರೀ. ಅದನ್ನು ಸುಮ್ಮ ಮಾಡಿ ಈ ಥರ ಮಾಡಿ ಉಂಡ್ರೆ ಒಂದು ಹೊತ್ತಿಂದು ಊಟನೂ ಹೋಗುತ್ತೆ ರೀ. ಮತ್ತು ನಮಗೆ ಏನು ಕೆಟ್ಟಂಗೆ ಕೆಡಲ್ಲ ನೋಡ್ರಿ. ರಸ ಓದಾಡವಲ್ಲ ನೋಡ್ರಿ. ಸ್ವಲ್ಪ ಬೆಲ್ಲ ಹಾಕಂತ ಹೇಳಿ ಶ್ರಾವಣಿ ಅದಕ್ಕೆ ನಾನು ಚೂರು ಹಾಕಿದ್ರಾತ ಅಂತೇಳಿ ಹಾಕಾಕತ್ತೀನಿ ನೋಡ್ರಿ. ನಾನು ಭಾಳ ಸಪ್ಪು ಅನಿಸುತ್ತೆ ರೀ. ಮತ್ತು ಚಪಾತಿ ಹಾಕಿನ ಸೀರಾ ಸಪ್ಪು ಆದ್ರೆ ಹೋಗಲ್ರಿ ಆ ಹುಡ್ರಿಗೆ. ಒಂದಿಷ್ಟು ಬೆಲ್ಲ ಆದ್ರೆ ಬೇಸ್ ನೋಡ್ರಿ. ಭಾಳ ಸಪ್ಪು ಅನ್ಸಕ್ಕೆ ನೋಡ್ರಿ. ಇಷ್ಟು ಚಪಾತಿ ಅದಾವನ್ನ ಯಾಕೆ ಕೆಡ್ಸೋದು ಅಂತೇಳಿ ಅವನೊಂದಿಷ್ಟು ಇಷ್ಟು ಮಾಡಲ್ರಿ. ಸ್ವಲ್ಪ ಮಾಡ್ತೀನಿ. ಒಂದಿಷ್ಟು ಮುರ್ಕೊಂಡು ಮುರುಕೇರಿ ನೀರು ಹಾಕ್ಬಿಟ್ರೆ ಒಂದಿಷ್ಟು ಏಲಕ್ಕಿ ಹಾಕ್ಬಿಟ್ರೆ ಚಕೋಲಿ ರೆಡಿ ಆಗುತ್ತೆ ರೀ. ಇವು ಟೈಮ್ 8:30 ಆಗೈತೆ ನೋಡ್ರಿ. ಇಟ್ಟು ಮಾಡ್ಬೇಕಂದ್ರೆ ನಮ್ಮ ಎಳೆ ಮ್ಯಾಗ ಕುರುಡಿಗೆ ಹಾಕಿದ್ದು ಮುಂಜಾನೆ ಹಂಗೆ ಅದಾವ್ರಿ. ಇಟ್ಟು ಕೆಲಸ ಮಾಡ್ಕೊಂಡಾಗ ನಮ್ಮ ಮ್ಯಾಕು ಅಷ್ಟು ತೆಗೆದಿಟ್ಟು ಇಲ್ಲಿಕ ಮಳೆ ಬಂತು ಅಷ್ಟು ತೋದ್ಬಿಡ್ತಾವ್ರಿ. ಹಪ್ಪಳ ಕುರುಡಿ ಅಲ್ಲೇ ಹಂಗೆ ಅದಾವ್ರಿ. ಅವು ಹಪ್ಪಳ ಒಂದು ದೊಡ್ಡ ಪುಟ್ಟಿ ಓದು ಹಾಕ್ಯಾರಿ. ಕುರುಡಿಗೆ ಏನೈತೆ ಸಣ್ಣ ಪುಟ್ಟಿಗೆ ಹಾಕಿ ಅಲ್ಲೇ ಹಪ್ಪಳ ಮುಚ್ಚಿಟ್ಟು ಬರ್ತೀನಿ ರೀ. ನಾಳೆಗೆ ಒಂದಿನ ಒಣಗಲಿ ನಾಳೆ ತುಂಬಕ್ಕೆ ಬರುತ್ತೆ ನೋಡ್ರಿ. ಈ ಥರ ಇಷ್ಟೇ ಮಾಡ್ತೀನಿ ರೀ ಸಾಕು. ಯಾಕಂದ್ರೆ ಹುಡ್ರು ಏಟು ಅಂತ ನಮಗೂ ಸಿಹಿ ಭಾಳ ಹೋಗಲ್ಲ. ಇನ್ನೊಂದೇನು ಮಾಡ್ಕೊಂಡ್ರೆ ಆತಂತ ಉಳಿಸಿದ್ ನೋಡ್ರಿ. ಹಾಕಿದ್ ನೋಡ್ರಿ. ಅವನ್ನ ಚಪಾತಿ ತೊಗೊಂಡಿದ್ನೆಲ್ಲ ಹಾಕಿದೆ. ಲೈಟ್ ಇಲ್ಲಕ್ಕ ವಿಡಿಯೋ ಕ್ಲಿಯರ್ ಬಂದಿಲ್ಲ ನೋಡ್ರಿ. ಏನು ಮಾಡಬೇಕು. ಲೈಟ್ ಇತ್ತಂದ್ರೆ ವಿಡಿಯೋ ಕ್ಲಿಯರ್ ಬರ್ತಿತ್ತು. ಲೈಟನ್ನು ಇಲ್ಲಲ್ರಿ. ಅದ್ರ ಸಲ ಕ್ಲಿಯರ್ ಬಂದಿಲ್ಲ ರೀ. ಕತ್ಲನಾಗೈತಿ. ಇವಾಗ ಚಕೋಲಿ ಕುದಿರಾಗನೇ ನಾನು ಅದು ಕುದಿಲ್ರಿ. ನಮ್ಮ ಮಮ್ಮಿ ನೋಡೋಣ ಪಾಪ ಅನ್ಸುತ್ತೆ ನೋಡ್ರಿ. ಮಮ್ಮಿ ಯಾಕವ್ವ ನಿನಗೆ ಯಾಕೆ ನಾನು ನೋಡೋಣ ಪಾಪ ಅನ್ಸುತ್ತೆ? ನಿಮಗೆ ಏನು ಕಮ್ಮಿ ಮಾಡೀನಿ? ಯಾಕೆ ಪಾಪ ಅನ್ಸುತ್ತೆ ನಿಮ್ಗೆ? ಏನು ಕಮ್ಮಿ ಮಾಡಿ ಮಮ್ಮಿ. ಅದಕ್ಕೆ ನೀ ಶಾಲೆಗೆ ಹಚ್ತಿ ತಿನ್ನ ಕೊಡಿಸ್ತಿ ಮತ್ತು ಜಾತ್ರೆಗೆ ಏನು ಕೊಡಿಸ್ತಿ. ಅದಕ್ಕೆ ಮಮ್ಮಿ ನೀ ಪಾಪ ಮಮ್ಮಿ. ಹೌದನಾ ಮಮ್ಮಿ ಅನ್ನು ನಮ್ಮ ಸಲಾಗ
ಭಾಳ ಕಷ್ಟ ಕೊಡ್ತಿ ಮಮ್ಮಿ, ಮತ್ತು ರಾಟಿ ಹೊಡಿತಿ ಮಮ್ಮಿ, ಮತ್ತು ಬಟ್ಟೆ ಕೊಡ್ತಿ ಮಮ್ಮಿ. ಇಷ್ಟೆಲ್ಲ ಮಾಡಿ ರೊಕ್ಕ ದುಡಿದು ಮತ್ತು ನಮಗೆ ರೆಡಿ ಮಾಡಿ ಸಾಲಿ ಕಲಿಸಿ ಸಾಲಿ ರೊಕ್ಕ ಕೊಡ್ತಿ ಮಮ್ಮಿ. ಮಮ್ಮಿ ನಮ್ಮ ತಮ್ಮನ ನನ್ನ ಭಾಳ ಜಾಕ್ ಮಾಡ್ಕೊತೀವಿ ಮಮ್ಮಿ. ನೋಡಿ ಮಮ್ಮಿ ರಮ್ಯ ಕೂಡ ಹಂಗೆ ಮಾತಾಡ್ಕೇರಿ ಅವರಿಗೆ ಚೊಕೋಲಿ ಊಟಕ್ಕೆ ಹಾಕ್ಕೊಟ್ಟು ನಾವು ಹೋಗಿ ಹಪ್ಪಳ ತೊಗೊಂಬರ್ತೀನಿ ರೀ. ಆಕೆ ಕೂಡ ಮಾತಾಡ್ಕೊತ ಕೂತಿದ್ದಾಗ ಒಂದು ಸ್ವಲ್ಪ ಚೊಕೋಲಿ ಅಂತೇಳಿ ಅವ್ರು ಉಣ್ಣಾಕೊಂತಾರೆ. ನಾನು ಮ್ಯಾಗ ಹೋಗಿ ಕುರುಡಿಗೆ ತಗೊಂಬರಂಬರ್ರಿ. ನೋಡಿರಿ ಇಲ್ಲೇ ಹಪ್ಪಳ ಇಷ್ಟ ಆಗ್ಯಾವ ನೋಡಿರಿ. ದೊಡ್ಡ ಪುಟ್ಟಿ ಹಾಕೀನಿ, ಸಣ್ಣ ಪುಟ್ಟಿ ಖಾಲಿ ಮಾಡೀನಿ ರೀ. ಕುರುಡಿಗೂ ಅಲ್ಲಿ ಹಾಕಿ ನೋಡಿರಿ. ಕತ್ತಲ ಕಾಣ್ತಾವೆ ಇಲ್ಲಿ ನಿಮ್ಗೆ, ಸರಿಯಾಗಿ ಕಾಣಲ್ಲಾಗ ನಿಂದಿರಿ. ನೋಡಿರಿ ಇಲ್ಲಿ ಹಾಕೀನಿ. ತಾವೇ ಎದ್ದು ನಿಂತವ್ರಿ ಅವು. ಒಂದು ಸೇರು ಅಟ್ಟೆ ಮಾಡೀನಿ ರೀ ಕುರುಡಿಗೆ. ನಾನು ನಾಳೆಗೆ 2 ಸೇರು ಮಾಡಿದ್ನಿ ಅಂದ್ರೆ ರೆಸಿಪಿ ಶೇರ್ ಮಾಡ್ಬೇಕಂತ ಮಾಡೀನಿ ರೀ. ನೋಡ್ತೀನಿ ರೀ ವಿಡಿಯೋ ಮಾಡೋದಾದ್ರೆ. ಕುರುಡಿಗೆ ತೊಗೊಂಡು ನಾನು ಊಟ ಮಾಡಿ ಎಲ್ಲರಿಗೆ ಗುಡ್ ನೈಟ್ ನೋಡಿರಿ. ಮತ್ತು ನಾಳೆ ವ್ಲಾಗ್ನಾಗ ಸಿಗ್ತೀನಿ ರೀ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ. ಬಾ ಮಮ್ಮಿ.